ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯಾಮಿಲಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಜನ ಊರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದರು. ಸೊ ಬ್ಯಾಂಗ್ಳೂರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋ ಪ್ಲೇಸ್ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಒಂದು ದಿನದಲ್ಲಿ ಒಂದು 3 ಪ್ಲೇಸ್ ನೋಡ್ಬೋದು. ನಾವು ಅದಕ್ಕೆ ಇಸ್ಕಾನ್ ಮತ್ತು ವಿಧಾನಸೌಧ ಹಾಗೆಯೇ ಲಾಲ್ಬಾಗ್ ಇದು 3 ಪ್ಲೇಸನ್ನ ಚೂಸ್ ಮಾಡ್ಕೊಂಡ್ವಿ. ನಾವು ಮೆಟ್ರೋದಲ್ಲಿ ಹೋದ್ವಿ, ತುಂಬ ಜನ ಇರೋದಕ್ಕೋಸ್ಕರ. ನೀವು ಗ್ರೀನ್ ಲೈನ್ ಮೆಟ್ರೋದಲ್ಲಿ ಹೋದರೆ ಲಾಲ್ಬಾಗ್ ಸ್ಟೇಷನ್ನಲ್ಲಿ ಇಳ್ಕೊಬೋದು ಗ್ರೀನ್ ಲೈನ್ ಹೋದರೆ. ಹಾಗೆಯೇ ಪರ್ಪಲ್ ಲೈನಲ್ಲಿ ಬರೋದಾದರೆ ನಾವು ಮೆಜೆಸ್ಟಿಕ್ಕಲ್ಲಿ ಚೇಂಜ್ ಮಾಡಿಕೊಂಡು ಲಾಲ್ಬಾಗ್ಗೆ ಹೋಗಬೇಕಾಗತ್ತೆ. ಓಕೆ, ಸೊ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ನಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಲಾಲ್ಬಾಗ್ ಬೊಟ್ಯಾನಿಕಲ್ ಗಾರ್ಡನ್ ಸಿಗುತ್ತೆ. ನಮಗೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ. ಹೇಗಂತ ಹೇಳಿದರೆ ನಮಗೆ ಅಡಲ್ಟ್ಸಿಗಾದರೆ ಒಂದು 50 ರೂಪಾಯಿ ಇಟ್ಟಿದ್ದಾರೆ. 6ರಿಂದ 12 ವರ್ಷದ ಮಕ್ಕಳಿಗಾದರೆ 20 ರೂಪಾಯಿ ಇಟ್ಟಿದ್ದಾರೆ. ನೀವು ಬೈಕ್ ತೊಗೊಂಡು ಹೋದರೆ 30 ರೂಪಾಯಿ ಪಾರ್ಕಿಂಗ್ ಫೀಸ್ ಕೂಡ ಇದೆ. ಹಾಗೆ ಕಾರ್ ತೊಗೊಂಡು ಹೋದರೆ 60 ರೂಪಾಯಿ ಪಾರ್ಕಿಂಗ್ ಫೀಸ್ ಇದೆ. ಈ ಥರ ಫೀಸೆಲ್ಲ ಇರುತ್ತೆ. ಆಮೇಲೆ ಒಳಗಡೆ ಹೋದರೆ ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತಿರುಗ್ಬೋದು. ಅಷ್ಟೊಂದು ಪ್ಲೇಸ್ ಇದೆ ಅಲ್ಲಿ ನೋಡೋಕ್ಕೆ. ಬೆಳಿಗ್ಗೆಯಿಂದ ಸಾಯಂಕಾಲ ನೋಡೋಕ್ಕಂತ ಹೇಳಿದರೆ ತಿರುಗಾಡ್ಬೋದು. ನೋಡೋಕ್ಕಿಂತ ಹೆಚ್ಚಾಗಿ ತುಂಬ ಜಾಗ ಇದೆ ತಿರುಗಾಡೋಕ್ಕೆ. ಆ್ಯಂಡ್ ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಲ್ಲಿ ನಮಗೆ ಲೇಕ್ ಸಿಗುತ್ತೆ, ಹಾಗೆಯೇ ಗ್ಲಾಸ್ ಹೌಸ್ ಇದೆ, ಬೇರೆ ಬೇರೆ ಥರದ ಹೂತೋಟ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ. ಬೇಕಾದರೆ ನಮಗೀಗ ಹಸುವಾದರೆ ಅಲ್ಲಿ ನಮಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ, ಜ್ಯೂಸು ಸ್ನ್ಯಾಕ್ಸ್ ಎಲ್ಲನೂ ಸಿಗುತ್ತೆ. ಒಂಥರ ಟೈಮ್ ಪಾಸ್ ಆಗುತ್ತೆ. ಇವಾಗ ವೀಕೆಂಡೆಲ್ಲ ಹೋಗಿ ಟೈಮ್ ಪಾಸ್ ಮಾಡ್ಬೋದು. ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ನಾವು ಸುತ್ತಾಡಿ ನಮಗೆ ಸುಸ್ತಾಗೋಯ್ತು ಆಯಿತಾ. ಎಲ್ಲ ಕಡೆ ಸುತ್ತಾಡಿದ್ವಿ, ಇನ್ನೂ ಜಾಗ ಇದೆ ಸುತ್ತಾಡೋಕ್ಕೆ. ಇರಲಿ ಬಿಡಿ ಅಂದ್ಕೊಂಡು ಒಂದು ಕಡೆ ಬಂದು ಕೂತ್ಕೊಂಡ್ವಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂತ. ಸೊ ಇಲ್ಲಿ ಬಂದು ಕೂತ್ಕೊಂಡ್ವಿ. ಇನ್ನೂ ಮತ್ತೆ ಪ್ಲೇಸ್ ಇದೆ, ಮತ್ತೆ ತೋರಿಸ್ತೀನಿ ನೋಡಿ. ನೀವು ಇಲ್ಲಿ ಪ್ಲೇಸನ್ನೆಲ್ಲ ನೋಡ್ತಾ ಬನ್ನಿ. ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತಿದ್ದೀನಿ. ಅಂದರೆ ಲಾಲ್ಬಾಗಲ್ಲಿ ಇರುವಂತಹ ಒಂದು ಗ್ಲಾಸ್ ಹೌಸ್ ಇರ್ಬೋದು, ಮತ್ತು ಅಲ್ಲಿ ಲೇಕ್ ಇದೆ, ಅಲ್ಲಿ ಮತ್ತು ದೊಡ್ಡದಾದಂಥ ಒಂದು ಕಲ್ಲಿದೆ, ಸ್ಟೋನಲ್ಲೇ ಇದೆ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ, ನೀವು ಪ್ಲೇಸ್ನೆಲ್ಲ ನೋಡ್ತಾ ಬನ್ನಿ. ಇಲ್ಲಿ ಲಾಲ್ಬಾಗ್ ಉದ್ಯಾನವನ ಇದೆಯಲ್ಲ, ಲಾಲ್ಬಾಗ್ ಗಾರ್ಡನ್ ಬಂದು ಮೈಸೂರು ಸಾಮ್ರಾಟ್ ಹೈದರ್ ಅಲಿ ಅವರು 1760ರಲ್ಲಿ ಪ್ರಾರಂಭಿಸ್ತಾರೆ. ನಂತರ ಅವರ ಮಗ ಟಿಪ್ಪು ಸುಲ್ತಾನ್ ಇದ್ದಾರಲ್ಲ, ಅವರು ಏನು ಮಾಡ್ತಾರೆ, ಈ ಲಾಲ್ಬಾಗ್ ಉದ್ಯಾನವನವನ್ನು ಅಭಿವೃದ್ಧಿಪಡಿಸ್ತಾರೆ. ಅಂತ ಹೇಳಿದರೆ ಅವರು ಫಾರಿನ್ ಕಂಟ್ರಿಯಿಂದ ಇರ್ಬೋದು, ಅಲ್ಲೆಲ್ಲ ಬೇರೆ ಬೇರೆ ಥರದ ಸಸ್ಯಗಳನ್ನು ತಂದು ಇಲ್ಲಿ ಹಾಕಿ ಈ ಉದ್ಯಾನವನವನ್ನು ಏನು ಮಾಡ್ತಾರೆ, ಅಭಿವೃದ್ಧಿಪಡಿಸ್ತಾರೆ ಟಿಪ್ಪು ಸುಲ್ತಾನ್ ಅವರು. ಹಾಗೆಯೇ ಲಾಲ್ಬಾಗಲ್ಲಿ ಇದು ಸುಮಾರು 240 ಎಕರೆಯಷ್ಟು ಜಾಗ ಇದೆ ನೋಡಿ. ಇವಾಗ ನಾವು ಒಂದೊಂದು ದಿನದಲ್ಲಿ ಹಿಂಗೆ ಅಲ್ಲಿ ತಿರುಗಾಡೋಕ್ಕೆ ಸಾಧ್ಯನೇ ಇಲ್ಲ. 240 ಎಕರೆಯಷ್ಟು ಜಾಗ, ಅಷ್ಟು ದೊಡ್ಡ ಉದ್ಯಾನವನ ಇದು ಲಾಲ್ಬಾಗು. ಹಾಗೆಯೇ ಇಲ್ಲಿ ಪ್ರಪಂಚದಿಂದ ಬೇರೆ ಬೇರೆ ಸ್ಥಳದಿಂದ ಏನು ಮಾಡ್ತಾರೆ, 1800ಕ್ಕೂ ಹೆಚ್ಚು ಡಿಫ್ರೆಂಟ್ ಬೇರೆ ಬೇರೆ ಥರದ ಸಸ್ಯಗಳಿದೆ ಅಂತೆ ನೋಡಿ. 1800ಕ್ಕಿಂತನೂ ಹೆಚ್ಚು. ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಅದಕ್ಕೋಸ್ಕರ ಲಾಲ್ಬಾಗ್ ಅನ್ನುವಂಥದ್ದು ಒಂದು ಬೆಂಗಳೂರಿನ ಒಂದು ಹೃದಯ ಭಾಗ. ಹಾಗೆ ಅಲ್ಲಿ ಗ್ಲಾಸ್ ಹೌಸ್ ಕೂಡ ಇದೆ. ಗ್ಲಾಸ್ ಹೌಸನ್ನು ಯಾವ ರೀತಿ ಇಲ್ಲಿ ನಿರ್ಮಾಣ ಮಾಡಿದ್ರೆ ಅಂತ ಹೇಳಿದರೆ, ಲಂಡನ್ನಲ್ಲಿರುವಂಥ ಒಂದು ಕ್ರಿಸ್ಟಲ್ ಪ್ಯಾಲೇಸ್ ಅಂತೇಳಿ ಇದೆ ಅಲ್ವಾ, ಅಲ್ಲಿ ಆ ಮಾದರಿಯ ಥರನೇ ಇಲ್ಲಿ ಗ್ಲಾಸ್ ಹೌಸನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಇದು ಕಂಚಿನ ಮನೆ ಅತ್ಯಂತ ಪ್ರಸಿದ್ಧವಾಗಿದ್ದು, ಇಲ್ಲಿ ಪ್ರತಿ ವರ್ಷ 2 ಬಾರಿ ಹೂವಿನ ಪ್ರದರ್ಶನವನ್ನು ಮಾಡ್ತಾರೆ. ಒಂದು ಸಾರಿ ಜನವರಿ 26ರಂದು, ಹಾಗೆಯೇ ಆಗಸ್ಟ್ 15ರಂದು 2 ಸಾರಿ ಹೂವಿನ ಒಂದು ಪ್ರದರ್ಶನವನ್ನು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಹೋಗಿದ್ದೀನಿ, ಒಂದು 2 ಟೈಮ್ಸ್ ಹೋಗಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಆದರೆ ಆಗಸ್ಟ್ 15 ಮತ್ತು ಜನವರಿ 26ರಂದು ಫ್ಲವರ್ ಶೋ ಇರುತ್ತಲ್ವ, ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಲಾಲ್ಬಾಗ್ ಲೇಕ್ ಬಗ್ಗೆ ಹೇಳಬೇಕಂದ್ರೆ, ಇದು 40 ಎಕರೆಯಷ್ಟು ದೊಡ್ಡದಾದಂಥ ಒಂದು ಲೇಕ್ ಅಂತೆ ನೋಡಿ. ಅಲ್ಲಿ ನೋಡಿದರೆ ನಮಗದು ಅನಿಸೋದೇ ಇಲ್ಲ. ಹಾಗೆಯೇ ವಾಕ್ ಮಾಡಲಿಕ್ಕೆ ಸೈಡಿಗೆ ಟ್ರ್ಯಾಕ್ ಕೂಡ ಇದೆ. ಬೆಳಿಗ್ಗೆ ಮತ್ತು ಸಂಜೆ ವಾಕ್ ಮಾಡೋಕ್ಕೆ ಬರ್ತಾರಲ್ಲ, ಅವರಿಗೆ ಟ್ರ್ಯಾಕ್ ಕೂಡ ಇದೆ, ಸೈಡಿಗೆ ವಾಕ್ ಮಾಡಬಹುದು. ಟೋಟಲಿ ಹೇಳಬೇಕಂದ್ರೆ ಬೆಂಗಳೂರಿನ ಒಂದು ಹೃದಯ ಭಾಗದಲ್ಲಿರುವಂಥ ಒಂದು ಹೂತೋಟ ಲಾಲ್ಬಾಗ್.
ಹಾಗೆಯೇ ಇಲ್ಲಿ ಲಾಲ್ಬಾಗಲ್ಲಿರುವಂಥ ಒಂದು ಕಲ್ಲು ಬಗ್ಗೆ ಹೇಳಬೇಕಂತ ಹೇಳಿದರೆ, ಅಲ್ಲಿ ನೀವು ಸೈಡಿಗೆ ಎಲ್ಲ ಮುಗಿಸ್ಕೊಂಡು ಲೇಕ್ ಮತ್ತು ಅಲ್ಲಿ ಗ್ಲಾಸ್ ಹೌಸು ಎಲ್ಲ ಮುಗ್ದಾದ ನಂತರ ಸ್ವಲ್ಪ ಈ ಕಡೆ ಲೆಫ್ಟ್ ಸೈಡ್ ಬಂದಾಗ ಒಂದು ಕಲ್ಲು ಸಿಗುತ್ತೆ. ಅಲ್ಲಿ ಮೇಲ್ಗಡೆ ಹೋದರೆ ಆ ಕಲ್ಲು ಸುಮಾರು 3000 ಮಿಲಿಯನ್ ವರ್ಷಗಳಷ್ಟು ಹಳೆದಾದಂಥ ಒಂದು ಕಲ್ಲಂತೆ ನೋಡಿ. ಅದು ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಕಲ್ಲಂತೆ, ಅಷ್ಟು ಓಲ್ಡ್ ಅದು. ನಮ್ಗಲ್ಲಿ ಹೋಗಿ ನೋಡಿದರೆ ನಮ್ಗೆ ಇಡೀ ಬ್ಯಾಂಗ್ಳೂರು ಆ ಕಡೆ ಎಲ್ಲ ಕಾಣಿಸುತ್ತೆ ಕಲ್ಲು ಮೇಲ್ಗಡೆ ಟಾಪಲ್ಲಿ ಹೋಗಿ ನೋಡಿದರೆ. ಹಾಗೆಯೇ ಇದನ್ನು ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಆಗಿ ಇದನ್ನು ಘೋಷಣೆ ಮಾಡಲಾಗಿದೆ ಈ ಕಲ್ಲನ್ನು. ಅಷ್ಟು ಚೆನ್ನಾಗಿದೆ, ಅಲ್ಲಿ ಹೋಗಿ ನೋಡಿದರೆ ಒಂಥರ ಚೆನ್ನಾಗಿರುತ್ತೆ. ಎದುರುಗಡೆ ಇರುವಂಥ ಒಂದು ಪ್ಲೇಸ್ ಎಲ್ಲನೂ ಅಲ್ಲಿ ಕಾಣಿಸುತ್ತೆ. ಸೊ ಟೋಟಲಿ ಹೇಳಬೇಕಂದ್ರೆ ಲಾಲ್ಬಾಗಲ್ಲಿ ಗ್ಲಾಸ್ ಹೌಸ್ ಇರ್ಬೋದು, ಲೇಕ್ ಇರ್ಬೋದು, ಹಾಗೆಯೇ ಕಲ್ಲು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡೆ. ಎಲ್ಲಾದರೂ ಇದರಲ್ಲಿ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ. ಸೊ ಉಳಿದಿರುವಂಥ ಪ್ಲೇಸನ್ನೆಲ್ಲ ಹಾಗೆ ನೋಡ್ಕೊಂಬನ್ನಿ. ಹಾಗೆ ನಾವು ಲಾಲ್ಬಾಗೆಲ್ಲ ಮುಗಿಸ್ಕೊಂಡು ವಿಧಾನಸೌಧ ಕಡೆ ಹೋದ್ವಿ. ವಿಧಾನಸೌಧ ಬಂದು ಕಬ್ಬನ್ ಪಾರ್ಕ್ ಅಪೋಸಿಟೇ ಇರುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಅಂತೂ ಒಳಗಡೆ ಹೋಗೋಕ್ಕಂತೂ ಬಿಡಲ್ಲ. ನಾವು ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೋಬೋದು, ಫೋಟೋಸ್ ತಗೋಬೋದು, ಚೆನ್ನಾಗಿರುತ್ತೆ ಹೊರಗಡೆಯಿಂದ. ಹಾಗೆಯೇ ವಿಧಾನಸೌಧ ಬಗ್ಗೆ ಹೇಳಬೇಕಂದ್ರೆ 1951ರಲ್ಲಿ ನಿರ್ಮಾಣ ಮಾಡಲಾಗಿ ಸ್ಟಾರ್ಟ್ ಮಾಡಿ 1956ರಲ್ಲಿ ಪೂರ್ಣಗೊಳ್ಳುತ್ತೆ. ಹಾಗೆಯೇ ಶ್ರೀ ಕೆ ಹನುಮಂತಯ್ಯವರು ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಅವರ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಯಾವುದು ವಿಧಾನಸೌಧ. ಹಾಗೆಯೇ ಡಾಕ್ಟರ್ BR ಮಂಜುನಾಥ ರಾವ್ ಅವರ ನಿರ್ದೇಶನದ ಪ್ರಕಾರ ಈ ವಿಧಾನಸೌಧವನ್ನು ನಿರ್ಮಾಣ ಮಾಡಲಾಗಿತ್ತು. ಇಲ್ಲಿ ಜಾಸ್ತಿ ಗ್ರೆನೈಟ್ ಕಲ್ಲನ್ನೇ ಯೂಸ್ ಮಾಡಿದ್ದಾರೆ. ಹಾಗೆಯೇ ಉದ್ದ ಬಂದು 700 ಅಡಿ ಉದ್ದ, ಅಗಲ 350 ಅಡಿ ಅಗಲ, ಹಾಗೆಯೇ ಎತ್ತರ 150 ಅಡಿ ಎತ್ತರ. ಇಲ್ಲಿ ಸುಮಾರು 300 ಕಚೇರಿ ಕೋಣೆಗಳಿವೆ, ಅಂದರೆ ಆಫೀಸ್ಗಳು 300 ಕೋಣೆಗಳಿವೆ. ಹಾಗೆಯೇ ವಿಧಾನಸೌಧ ಮೇಲ್ಭಾಗದಲ್ಲಿ ನೀವು ನೋಡಿರ್ಬೋದು ಅಶೋಕ ಚಕ್ರದ ಒಂದು ಚಿಹ್ನೆ ಇದೆ. ತುಂಬಾ ಚೆನ್ನಾಗಿದೆ. ಹೊರಗಡೆ ಫೋಟೋಸ್ ಎಲ್ಲ ತೆಗೆದುಕೊಳ್ಳಕ್ಕಂತೂ ತುಂಬಾ ಚೆನ್ನಾಗಿದೆ. ಅದಕ್ಕೆಲ್ಲ ಪರ್ಮಿಷನ್ ಇದೆ, ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೋದು. ಆದರೆ ಒಳಗಡೆ ಹೋಗೋಕ್ಕೆ ಯಾರಿಗೂ ಪರ್ಮಿಷನ್ ಇರಲ್ಲ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನೀವು ಲಾಲ್ಬಾಗ್ ಹಾಗೆಯೇ ವಿಧಾನಸೌಧ ಇದರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ನನಗೆ ಎಷ್ಟು ಗೊತ್ತು ಅದ್ರ ಮಟ್ಟಿಗೆ ತಿಳಿಸಿದ್ದೇನೆ. ಎಲ್ಲಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.